Hi guys, welcome back to my new vlog. So ಈ ವ್ಲಾಗ್ ಆಲ್ ಅಬೌಟ್ ಜಾತ್ರೆ ವ್ಲಾಗ್. ಪೂರ್ತಿ ಜಾತ್ರೆ ವ್ಲಾಗ್ ಇದು. ಲಾಸ್ಟ್ ಡೇ ನಾನು ನನ್ನ ಅತ್ತಿಗೆ ಮತ್ತು ಅವ್ರ ಮಗಳ ಜೊತೆ ಹೋಗಿದ್ದೆ. ಜೊತೆಗೆ ಅತ್ತಿಗೆ ಜೊತೆ ಮತ್ತೊಬ್ಬರು ಅವ್ರ ಪರಿಚಯದವ್ರು ಬಂದಿದ್ದರು, ಅವ್ರ ಜೊತೆಗೆ ಹೋಗಿದ್ದೆ. ನಾವು 4 ಜನ ಹೋಗಿದ್ವಿ ಹೆಣ್ಮಕ್ಳು. ಲಾಸ್ಟ್ ಡೇ ಇದು. ನಾನು ಇದ್ರ ನಂತರನೂ ಒಂದೆರಡು ಸಲ ಹೋಗಿದ್ದೆ, ಬಟ್ ನಾನು ವಿಡಿಯೋ ಮಾಡಿರಲಿಲ್ಲ. ಇದು ಲಾಸ್ಟ್ ಪಾರ್ಟ್ 6 ಇದು. ಸೊ ಅದಕ್ಕೆ ಹಾಕಿದ್ದೀನಿ. ಅವತ್ತಿನ ದಿನ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 2026 ಜಾತ್ರೆ ಮುಗೀತು. ಇನ್ನು ಬರೋ ಜಾತ್ರೆ 2028ಕ್ಕೆ, 28ರ ಮಾರ್ಚ್ ಅಥವಾ ಫೆಬ್ರವರಿ ಟೈಮಲ್ಲಿ ಇರ್ತದೆ. ಯಾವಾಗ ಸ್ಟಾರ್ಟ್ ಆಯಿತು ಯಾವಾಗ ಮುಗೀತು ಅಂತಲೇ ಗೊತ್ತಾಗಲಿಲ್ಲ, ಅಷ್ಟು ಫಾಸ್ಟಾಗಿ ಮುಗೀತು. ಈಗ ಅದೇ ರಸ್ತೆಗಳಲ್ಲಿ ಹೋದರೆ ಇಲ್ಲೇನಾ ಇಷ್ಟೆಲ್ಲ ರಶ್ ಆಗಿದ್ದು, ಇಲ್ಲೇನಾ ಇಷ್ಟೆಲ್ಲ ಜನ ಬಂದಿದ್ದು ಅಂಥೇಳಿ ಡೌಟ್ ಬರ್ತದೆ. ಅಷ್ಟು ಕ್ಲಿಯರ್ ಆಗಿಬಿಟ್ಟಿದೆ. ಎಲ್ಲ ಅಂಗಡಿಗಳು ಹೋಗಿದ್ದಾವೆ, ಎಲ್ಲ ಹೋಗಿದ್ದಾವೆ. ಈಗ 2-3 ಅಂಗಡಿಗಳು ಮೇ ಬಿ ದೇವಸ್ಥಾನದ ರೋಡಲ್ಲಿ ಇರ್ಬೋದು. ಯಾಕಂದರೆ ಇವತ್ತು ಯುಗಾದಿ ದಿನ ಎಡಿಟ್ ಮಾಡ್ತಾ ಇದ್ದೀನಿ. ಅಂದಾಗೆ ಹೇಳೋದು ಮರ್ತದೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರಿನಾ? ಅಮ್ಮ ಹೋಗಿದ್ಲು ಜಾತ್ರೆ ಮುಗಿಸಿ. ಈಗ ಅಮ್ಮ ಅಂದರೆ ಮಾರಿಕಾಂಬಾ ದೇವಿ, ಶಿರಸಿ ಮಾರಿಕಾಂಬಾ ದೇವಿ ವಾಪಸ್ ತನ್ನ ಸ್ಥಾನಕ್ಕೆ ಬಂದು ಕೂರ್ತಾಳೆ ಇವತ್ತು. ಕೂತಿದ್ದಾಳೆ. ನಂಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಬಟ್ ಇನ್ಸ್ಟಾಗ್ರಾಮ್ ಇರೋದಕ್ಕೆ ಆ್ಯಂಡ್ ನಾವು ಸ್ವಲ್ಪ ಫೋಟೋಗ್ರಾಫರ್ಸ್ನ ಫಾಲೋ ಮಾಡೋದಕ್ಕೆ, ಶಿರಸಿ ಫೋಟೋಗ್ರಾಫರ್ಸ್ನ ಫಾಲೋ ಮಾಡೋದಕ್ಕೆ ನಮಗೆ ಅದ್ರ ಬಗ್ಗೆ ಅಪ್ಡೇಟ್ ಸಿಕ್ತು. ನಂಗೆ ದರ್ಶನ ಆಯಿತು ಮೊಬೈಲಲ್ಲೇ. ಅದನ್ನು ಅಲ್ಲೇ ಬಿಡ್ತೀನಿ. ಸದ್ಯಕ್ಕೀಗ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇವ್ರ ಜೊತೆ ಹೋಗಿದ್ದೆ ಅಂದಲ್ಲ, ಇವರು ಬೆಡ್ಶೀಟ್ ತೊಗೊಳ್ಲಿಕ್ಕೆ ಹುಡುಕ್ತಾ ಇದ್ರು ಎಲ್ಲಿ ತೊಗೊಳ್ಳೋದು ಅಂತ. ನಾನು ಇವ್ರ ಮುಖದ ಹತ್ರ ಇದು ಫೋನಲ್ಲಿ ರೆಕಾರ್ಡ್ ಮಾಡ್ತಿದ್ದಕ್ಕೆ ಹಿಂದ್ಗಡೆ ನೋಡ್ತಾ ಇದ್ದ ಒಂದು ಹುಡುಗ ಏನು ಮಾಡ್ತಿದ್ರು ಇವರು ಅಂತ. ಸಣ್ಣ ಪುಟ್ಟ ಏನಾದ್ರು ಸಿಗುತ್ತಾ ಅಂತ ನೋಡಿ ತೊಗೊಂಡಿದ್ವಿ 2-3 ಐಟಮು. ಇದು ಅತ್ತಿಗೆ ನಂದು, ಅವ್ರ ಮಗಳು. ಹಳೆ ಮಾರಿಕಾಂಬಾ ದೇವಸ್ಥಾನದ ಬ್ಲಾಗಲ್ಲಿ ನೋಡಿರ್ತೀರಿ, ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ನಾನು ಇವ್ರ ಜೊತೆ. ಇವರಿಗೆ ತುಂಬ ಫೇಮಸ್ಸು ಜಾತ್ರೆ ಪೇಟೆಯಲ್ಲಿ, ತುಂಬ ಜನ ಗುರ್ತಿದ್ರು ಇವರಿಗೆ. ಅವರ ಮಾವ ಇದ್ದಾರಲ್ಲ, ಅವರು ಸ್ಕೂಲ್ ಹೆಡ್ ಮಾಸ್ಟರು ಎಲ್ಲದೂ ಹೇಳ್ಬೋದು. ಶಿರ್ಸಿಲಿ ಒನ್ ಆಫ್ ದ ಫೇಮಸ್ ಹೆಡ್ ಮಾಸ್ಟರು. ಅದಕ್ಕೆ ಎಲ್ಲರಿಗೂ ಗುರ್ತಿದ್ದಾರೆ ಇವರು. ಸೊ ಜಾತ್ರೆಗೆ ನಾವು ತುಂಬ ದಿನ ವೇಟ್ ಮಾಡಿದ್ವಿ. ಅವ್ರ ಜೊತೆ ಹೋಗ್ಲಿಕ್ಕೆ ವೇಟ್ ಮಾಡ್ತಾ ಇದ್ದೆ ನಾನು. ಫೈನಲಿ ಅವರೆಲ್ಲರೂ ಫ್ರೀಯಾಗಿ ಒಂದಿನ ಹೋಗೋಣ ಅಂತ ಹೋಗಿದ್ದಿದ್ದು. ಈಗ ನಾವು ಹೋದ ಟೈಮಲ್ಲಿ ಇನ್ನೂ ರಶ್ ಇತ್ತು. ತುಂಬ ಜನ ಬರ್ತಾಯಿದ್ರು. ಆಮೇಲೆ ರಶ್ ತುಂಬ ಕಮ್ಮಿ ಆಯಿತು. ಅಂದರೆ ಎಷ್ಟು ಕಮ್ಮಿ ಆಯಿತು ಅಂದರೆ ಆರಾಮಾಗಿ ಹೋಗಿ ಬಂದು ಮಾಡ್ಬೋದು, ಅಷ್ಟು ಕಮ್ಮಿ ಆಯಿತು. ಇನ್ನು ಇದೆಲ್ಲ ಲಾಸ್ಟಿಗೆ ತುಂಬಾ ರಶ್ ಇತ್ತು. ಈ ಸಲ ರಶ್ ಕಮ್ಮಿ ಆಗಲೇ ಇಲ್ಲ. ರಶ್ ಕಮ್ಮಿ ಆಗುತ್ತೆ ಅಂತ ಅಂದ್ಕೊಂಡ್ರೆ ಎಲ್ಲ ಅಂಗಡಿಗಳು ಹೋದ್ಮೇಲೆ ರಶ್ ಕಮ್ಮಿ ಆಗಿದ್ದಾವೆ, ಅಷ್ಟು ಇದಿತ್ತು. ಬೆಡ್ಶೀಟ್ ಹುಡುಕ್ತಾಯಿದ್ರು. ಬೆಡ್ಶೀಟ್ ಹುಡ್ಕೊಳ್ಳಿ ಇವರು ಸ್ವಲ್ಪ ಬಾರ್ಗೇನ್ ಮಾಡ್ತಾಯಿದ್ರು. ಹೆಣ್ಮಕ್ಳು ಅಂದಮೇಲೆ ಬಾರ್ಗೇನಿಂಗ್ ಸ್ಕಿಲ್ ಕೇಳಬೇಕಾ? ನನಗೆ ಮುಂಚೆ ಬಾರ್ಗೇನಿಂಗ್ ಬರಲಾಗಿತ್ತು. ಈಗ ನನಗೆ ಚೆನ್ನಾಗಿ ಬಾರ್ಗೇನಿಂಗ್ ಬರ್ತದೆ, ಅಡ್ಡಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತದೆ. ಸ್ಟಿಲ್ ನಾನು ಬೆಸ್ಟ್ ಆಗಿಲ್ಲ ಬಾರ್ಗೇನಿಂಗಲ್ಲಿ ಅಂತ ಅದು ಕೂಡ ಅನ್ನಿಸ್ತದೆ. ಸೊ ಅವರು ಕೂಡ ಬಾರ್ಗೇನ್ ಮಾಡ್ತಾಯಿದ್ರು. ಇದು ಗದ್ದಿಗೆಯಲ್ಲಿ ಅಮ್ಮ ಇದ್ದಾಗಿದ್ದು ಕಳೆನೇ ಇಲ್ಲ. ಈಗ ಇದು ಬರೀ ಶಾಪಿಂಗ್ ಕಳೆನೇ ತುಂಬಿಕೊಂಡಿದೆ ಅಲ್ಲಿ. ಸೊ ಇವರು ಮನೆಗೆ ಬೇಕು ಅಂತ ಬೆಡ್ಶೀಟ್ ತೊಗೊಂಡಿದ್ದಾರೆ ಇವರು ಇದರಲ್ಲಿ. ಈಗ ನೆಕ್ಸ್ಟ್ ಪಾತ್ರೆಗಳನ್ನು ಆರಿಸ್ತಾಯಿದ್ರು. ಈ ಗದ್ದಿಗೆ ಸೈಡಲ್ಲಿ ಪಾತ್ರೆಗಳೇ ಜಾಸ್ತಿ ಇರ್ತದೆ. ನಮ್ಮ ಮನೇಲಿ ಪಾತ್ರೆ ಒಯ್ಯೋಂಗಿಲ್ಲ. ಹೆಣ್ಮಕ್ಳಿಗೆ ಎಷ್ಟು ಹುಚ್ಚಿರುತ್ತೆ ಅಂದರೆ ಪಾತ್ರೆಗಳನ್ನು ತೊಗೊಳ್ದಿದ್ರು ಅಲ್ಲಿ ಹೋಗಿ ನೋಡೋದು ಜಾಸ್ತಿ ನಾವು. ನಾನಂತೂ ನೋಡಿದ್ದೀನಿ. ನಾನು ಈ ಸಲ ಒಂದೇ ಒಂದು ಪಾತ್ರೆ ತೊಗೊಂಡಿಲ್ಲ. ಎಲ್ಲಿಡೋದು ಪಾತ್ರೆ? ಮನೆಗೆ ತಂದು ನಾನೇ ತೊಳಿಬೇಕದು, ಮತ್ತು ಅದು ಕೂಡ ಬಂತು ತಲೆಯಲ್ಲಿ. ಮತ್ತು ಎಲ್ಲಿಡೋದು ಪಾತ್ರೆನೋ? ಇದು ತುಂಬ ಪಾತ್ರೆ ಆಗಿದ್ದಾವೆ, ಮತ್ತು ಇನ್ನು 2 ವರ್ಷಕ್ಕೆ ಬರುತ್ತೆ ಅಂತ ಹೇಳಿ ನಾನು ಈ ಸಲ ಪಾತ್ರೆನೇ ಮುಟ್ಟಿಲ್ಲ. ಜಸ್ಟ್ ನೋಡ್ಕೊಂಡು ಬಂದಿದ್ದೀನಿ, ನೋಡೋದು ಮಾತ್ರ ಬಿಡಲಿಲ್ಲ. ಸೊ ನಮ್ಮದು ಸಣ್ಣ ಪುಟ್ಟ ಶಾಪಿಂಗ್ ಮುಗಿಸಿ ಗದ್ದಿಗೆ ಹಿಂಭಾಗದಲ್ಲಿರೋ ಪಾನಿಪುರಿ ಸ್ಟಾಲಿಗೆ ಹೋಗಿದ್ವಿ ನಾವು. ಸೊ ಅಲ್ಲಿ ದಹಿಪುರಿ, ಪಾನಿಪುರಿ, ಮಸಾಲೆ ಪುರಿ ಅಂತೆಲ್ಲ ತಿಂದು ಒಬ್ಬರು ಒಂದೊಂದು ತಿಂದಿದ್ದೀವಿ. ಎಲ್ಲದೂ ತಿಂದಿಲ್ಲ. ಸೊ ಇಲ್ಲಿ ತಿನ್ಕೊಂಡು ವಾಪಸ್ ಆದ್ವಿ. ಜಾಸ್ತಿ ಹೊತ್ತಿರಲಿಲ್ಲ. ನಾವು 8-9 ಗಂಟೆ ಒಳಗೆ ವಾಪಸ್ ಬಂದಿದ್ದೀವಿ. ಇದು ವಾಪಸ್ ಬಂದು ದೇವಿಕೆರೆ ಹತ್ರ ಆಟೋಗೆ ವೇಟ್ ಮಾಡಬೇಕಾದ್ರೆ. ಶಿರ್ಸಿ ಜಾತ್ರೆ ಈ ಸಲ ಬೆಸ್ಟಾಗಾಯಿತು. ಎಷ್ಟು ಬೆಸ್ಟಾಗಾಯಿತು ಅಂತ ಪಾರ್ಟ್ಸ್ 1, 2, 3, 4 ನೋಡೇ ಇರ್ತೀರಿ ನೀವು. ಸೊ ಇದೇ ರೀತಿ ವೀಡಿಯೋಗಳನ್ನು ಹಾಕ್ತಾ ಇರ್ತೀನಿ, ನೀವು ಕೂಡ ನೋಡ್ತಾ ಇರಿ. ನಾವು ಆಟೋನ ಮರಾಠಿ ಕುಪ್ಪ ಎಂಟ್ರೆನ್ಸ್ಗೆ ಬಂದು ಹಿಡ್ದಿದ್ದು. ಅಲ್ಲಿಂದ ಅವ್ರ ಮನೆ ಹೋಗ್ಲಿಕ್ಕೆ ಹತ್ತಿರ ಅದು, ಅದಕ್ಕೋಸ್ಕರ ಅಲ್ಲಿ ಬಂದು ಹಿಡ್ದಿದ್ದು. ಇಲ್ಲಿ ನಾಟಕ ಕೂಡ ಬಂದಿದೆ. ನಾಟಕಕ್ಕೆ ನಾನು ಹೋದರೆ ಪಾರ್ಟ್ 7 ಅದನ್ನೇ ಹಾಕ್ತೀನಿ. ಸೊ ಅಲ್ಲಿವರೆಗೂ ನನ್ನ ವೀಡಿಯೋಸ್ನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಬಾಯ್.